ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಧನುರಾಶಿಯವರ ಆಗಸ್ಟ್ ತಿಂಗಳ ಮಾಸದ ಭವಿಷ್ಯ ಹೇಗಿರುತ್ತೆ? ಧನುರಾಶಿಯವರಿಗೆ ರಾಶಿ ಅಧಿಪತಿ ಅಷ್ಟಮದಲ್ಲಿ ಅಸ್ತಂಗತ, ಸರಿಸುಮಾರು 13, 14, 15ರವರೆಗೂ. ಈ ಅಸ್ತಂಗತನಾಗಿರ್ತಕ್ಕಂಥ ಗುರು ಅಷ್ಟಮದಲ್ಲಿ ಅಸ್ತಂಗತ ಉಚ್ಚನಾಗಿ ಅಸ್ತಂಗತನಾಗಿದ್ದರಿಂದ ಏನು ಇದಕ್ಕೆ ನಿಮಗೆ ಶುಭ ಫಲ ಪ್ರಾಪ್ತಿ ಆಗ್ಬೋದು ಅಸ್ತಂಗತನಾದಾಗ, ಅಥವಾ ಅಶುಭ ಫಲ ಪ್ರಾಪ್ತಿ ಆಗ್ಬೋದು ಹೇಗೆ ನೋಡಿ. ಭಾಳ ಮುಖ್ಯವಾಗಿರ್ತಕ್ಕಂಥ ಧನುರಾಶಿಯವರು 1 ಮತ್ತು 4ರ ಅಧಿಪತಿ ಅಸ್ತಂಗತ, ಧೈರ್ಯ ಸ್ಥೈರ್ಯ ಕಡಿಮೆ ಆಗುತ್ತದೆ. ನಿಜವಾಗ್ಲೂ ಒಂದು ರೀತಿಯಾಗಿ ಅಷ್ಟಮ ನಿಮಗೆ ಉಚ್ಚನಾದರೂ ಕೂಡ ಭೂಮಿಯಿಂದ ಬರ್ತಕ್ಕಂಥ ಕೆಲಸಗಳು, ಭೂಮಿಯಿಂದ ಲಾಭ ಅಥವಾ ಕ್ರಯ ವಿಕ್ರಯ, ಮನೆ ಕಟ್ಟೋರಿಗೆ ಸ್ವಲ್ಪ ವಿಳಂಬತೆ. ಬಟ್ ಒಂದರಲ್ಲಿ ಬೆನಿಫಿಟ್ಟು, ಕೋಪ ಕಡಿಮೆ ಆಗುತ್ತೆ, ಆರೋಗ್ಯದಲ್ಲಿ ಸಮಸ್ಯೆ ಕಡಿಮೆ ಇರುತ್ತೆ, ವಾದ ವಿವಾದಗಳು ಕಡಿಮೆ ಆಗುತ್ತೆ ಅಸ್ತಂಗತನಾದಾಗ. ಬಟ್ ಈಗೋಸ್ಟಿಕ್ ನೇಚರ್ ಜಾಸ್ತಿ ಬಂದ್ಬಿಡುತ್ತೆ, ತುಂಬ ಈಗೋಸ್ಟಿಕ್ ನೇಚರ್, ವಾದ ಏನು ಮಾಡೋದು ಹಾಗೆ ಹೀಗೆ ಎಲ್ಲ ಬಂದ್ಬಿಡ್ಬೋದು. ಬಟ್ ಇಟ್ ಲಿಟಲ್ ಬಿಟ್ ಬಿ ಗುಡ್, ಸ್ವಲ್ಪ ಮಟ್ಟಿಗೆ ಹೇಗೆ ಏನು ಅಂತ ನೋಡ್ಕೋಬೋದು. ಬಟ್ ನೋಡಿ, ಧನುರಾಶಿ ಭಾಳ ಮುಖ್ಯವಾಗಿರ್ತಕ್ಕಂಥ ನಕ್ಷತ್ರ ಬರ್ತಕ್ಕಂಥದ್ದು ಮೂಲ ನಕ್ಷತ್ರ. ಈ ಮೂಲ ನಕ್ಷತ್ರದವ್ರಿಗೆ ಹೇಗಿರುತ್ತೆ, ಹಾಗೆ ಧನುರಾಶಿ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರದವ್ರಿಗೆ ಹೇಗೆ ಬರುತ್ತೆ, ಇವೆಲ್ಲ ಕೂಲಂಕುಷವಾಗಿ ಹೇಳ್ತೀನಿ. ಧನುರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಚ್ಚರ, ಎಫರ್ಟ್ ಆಗ್ತೀರಾ, ಸಕ್ಸಸ್ ರೇಟ್ ಸಿಗೋದಿಲ್ಲ. ಆರೋಗ್ಯದಲ್ಲಿ ಎಚ್ಚರವಾಗಿರಬೇಕು ಧನುರಾಶಿಯಲ್ಲಿರ್ತಕ್ಕಂಥವ್ರು. ಸ್ನೇಹಿತರ ಬಗ್ಗೆ ಸ್ವಲ್ಪ ಕೊಂಚ ಕಾಳಜಿಯನ್ನು ವಹಿಸಿ. ಕೆಲಸ ಹೇಗಿರುತ್ತೆ ಗುರುಗಳೇ ನೋಡಿ, 6ರ ಅಧಿಪತಿ ನೀಚದಲ್ಲಿದ್ದಾನೆ, ಸಂಬಳ ಓಕೆ, ಕೆಲಸ ಓಕೆ, ಆದರೆ ಸಂಬಳ ಇನ್ಕ್ರೀಸ್ ಆಗಲಿಲ್ಲ. ಅಥಾರಿಟಿ ನಂಗೆ ಬರಬೇಕಾಗಿತ್ತು, ಬರಲಿಲ್ಲ. ಸ್ವಲ್ಪ ಮಟ್ಟಿಗೆ ಏನಾದರೂ ಕೆಲಸದಲ್ಲಿ ಉತ್ಕೃಷ್ಟವಾಗ್ತದ, ಕಷ್ಟ ಬಿದ್ದಾದ ನಂತರ ಸ್ವಲ್ಪ ಶುಭ ಫಲ ಪ್ರಾಪ್ತಿ ಅಂತ ನೋಡಿದ್ವಿ. ಬಟ್ ಧನುರಾಶಿ ಓವರಾಲ್ ಆಗಿ ನೋಡಿದಾಗ ಆಫ್ಟರ್ ದಟ್ 15 ಆದ ನಂತರ ಖಂಡಿತ ತನ್ನ ಸ್ವಸ್ಥಾನಕ್ಕೆ ಸೂರ್ಯ ಬರ್ತಾನೆ, ವೆರಿ ಗುಡ್. ಹಾಗೆ ಗುರು ಕೂಡ ಅಸ್ತಂಗದ ತ್ಯಾಗವನ್ನು ಮಾಡುತ್ತೆ. ಅವಾಗಲೂ ಕೂಡ ಭೂಮಿಯಿಂದ ಮಾಡತಕ್ಕಂಥ ಕೆಲಸಗಳು, ಮನೆ ಕಟ್ತಾ ಇದ್ದೀರಾ, ವಿಳಂಬತೆ ಇತ್ತಾ, ಅಥವಾ ಸೈಟ್ ಖರೀದಿ ಯೋಗಗಳು ತಗೊಳ್ಬೇಕು ಅಂತ ಇದ್ದೀರಾ, ಅಫ್ಕೋರ್ಸ್ ಈಸ್ ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ. 50-50. ಹೇಗೆ ಧನುರಾಶಿಯಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಅಷ್ಟೇ, ಈಗ ಏನು ಡಲ್ಲಿತ್ತು, ಏನೇ ಓದ್ತಿದ್ರು ಕೂಡ ಡಲ್ಲಿತ್ತು, ಆಫ್ಟರ್ ದಟ್ 15 ಸ್ವಲ್ಪ ಶುಭವಾಗ್ತದೆ. ಒಂದೊಂದು ನಕ್ಷತ್ರಗಳನ್ನು ನೋಡಿದಾಗ, ಸೊ ಮೂಲ ನಕ್ಷತ್ರದವ್ರಿಗೆ ಹೇಗಿರುತ್ತೆ ನೋಡಿ. ಮೂಲ ನಕ್ಷತ್ರ ಮುಖ್ಯವಾಗಿ ಮೊದಲಾರ್ಧ ಭಾಗದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಹಿರಿಯರಿಂದ, ತಂದೆಯಿಂದ ಸಪೋರ್ಟ್ ಕಡಿಮೆ ಆಗ್ಬೋದು, ಪ್ರಯಾಣದಲ್ಲಿ ವಿಳಂಬತೆ ಆಗ್ಬೋದು. ಅದೇ ರೀತಿಯಾಗಿ ತಾವು ಕಾರ್ಯಗಳಲ್ಲಿ ಕೆಲವೊಂದು ಭಂಗಗಳು ಬರಬಹುದು. ನಿಮಗೆ ಕೆಲಸದಲ್ಲಿ ಕೂಡ ಫ್ಲಕ್ಚುಯೇಟ್ ಆಗ್ಬೋದು, ಸ್ವಲ್ಪ ನೋಡ್ಕೋಬೇಕು. ಇದಕ್ಕಿದ್ದಾಗೆ ತಂದೆ ಒಟ್ಟಿಗೆ, ಹಿರಿಯರೊಟ್ಟಿಗೆ ವಾಗ್ವಾದಗಳು ಬರ್ಬೋದು. ಇವೆಲ್ಲ ಮೂಲ ನಕ್ಷತ್ರದವ್ರಿಗೆ ಬರುತ್ತೆ. ಇನ್ನು ದಾಂಪತ್ಯದಲ್ಲಿ ಹೇಗಿರುತ್ತೆ ಗುರುಗಳೇ? ದಾಂಪತ್ಯದಲ್ಲಿ ಖಂಡಿತ 50-50% ಇರುತ್ತೆ ಮೂಲ ನಕ್ಷತ್ರದವ್ರದ್ದು. ಇನ್ನು ವಿದ್ಯಾಭ್ಯಾಸದ ಕೊರತೆ ಕೂಡ ಮೂಲ ನಕ್ಷತ್ರದವ್ರಿಗೆ ಮ್ಯಾಕ್ಸಿಮಮ್ ನಡೆಯುತ್ತೆ, ಅಷ್ಟು ಉತ್ತಮತೆ ಇರೋದಿಲ್ಲ. ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿ ನಡೀತದೆ, ಮ್ಯಾಕ್ಸಿಮಮ್ ಹೇಳ್ಕೊಳ್ಳೋಗಿಲ್ಲ ಬಿಡೋಗಿಲ್ಲ. ಅದೇ ರೀತಿಯಾಗಿ ಕೆಲಸ ಕಾರ್ಯಗಳು ಹೇಗಿರುತ್ತೆ, ಸ್ವಲ್ಪ ಮಟ್ಟಿಗೆ ನೀವು ಶ್ರದ್ಧೆ ವಹಿಸಿ ಕೆಲಸ ಕಾರ್ಯಗಳಲ್ಲಿ ತಾವೇನಾದರೂ, ಅಫ್ಕೋರ್ಸ್ ನಾನು ಮನೆ ಮಾಡಬೇಕು ಅಂತಕ್ಕಂಥ ಛಲ ಇಟ್ಕೊಂಡ್ರೆ ಕೆಲಸ ಕಾರ್ಯಗಳು ಶುಭವಾಗುತ್ತೆ. ಚೇಂಜ್ ಆಫ್ ಜಾಬ್ ಧನುರಾಶಿಯವರಿಗೆ ಮೂಲ ನಕ್ಷತ್ರ ಮಾಡ್ತಾ ಇದ್ದೀನಿ ಅಂದಾಗ ಖಂಡಿತವಾಗಿ ಇದೊಂದು ಸುದಿನವಾಗಿರ್ತಕ್ಕಂಥ ಅವಕಾಶಗಳು ಕೊಡುತ್ತೆ. ಸೊ ಆದಷ್ಟು ಕೂಡ ಮಾಡೋಕ್ಕೋಬೋದು. ನನ್ನ ಅನಾಲಿಸಿಸ್ ಪ್ರಕಾರ ಧನುರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸು ವಹಿವಾಟುಗಳ ಮೇಲೆ ಸ್ವಲ್ಪ, ಅದರಲ್ಲಿ ಕೇತು ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ, ಅಂದರೆ ಅರ್ಥಾತ್ ಮೂಲ ನಕ್ಷತ್ರದಲ್ಲಿ ಹಣಕಾಸು ವಹಿವಾಟುಗಳ ಮೇಲೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಅಂದರೆ ಅಷ್ಟು ಮೇಲ್ಗೂ ಟಾಪಾಗೂ ಖರ್ಚಾಗಲ್ಲ, ಇದ್ದಾಗ ಟಾಪಾಗೂ ಜಾಸ್ತಿ ದುಡ್ಡು ಬರೋ ಒಂದು ಆವರೇಜ್ ಆಗಿರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಈ ಮೂಲ ನಕ್ಷತ್ರದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ಳಿ. ಆರೋಗ್ಯ ಸ್ವಲ್ಪ ಹಾಗೂ ಹೀಗೂ ಇರುತ್ತೆ. ಎಕ್ಸ್ಪೆಷಲಿ ಮೂಲ ನಕ್ಷತ್ರ ತಂದೆ ಅಥವಾ ಹಿರಿಯರೊಟ್ಟಿಗೆ ವಾಗ್ವಾದಗಳು, ಬಾಸ್ ಕಿರಿಕಿರಿ, ಇದರಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಲಂಕುಷವಾಗಿ ಕಾಮಾಗಿ ಹ್ಯಾಂಡಲ್ ಮಾಡಿ. ಆಫ್ಟರ್ ದಟ್ 15 ಆದ ನಂತರ ಇವೆಲ್ಲ ಕೂಡ ಉಪಶಮನಕ್ಕೆ ಬರುತ್ತೆ.
ಹಾಗೆ ಪೂರ್ವಾಷಾಢ ನಕ್ಷತ್ರಕ್ಕೆ ಹೋಗೋಣ. ಖಂಡಿತವಾಗಿ ಪೂರ್ವಾಷಾಢ ನಕ್ಷತ್ರ ಒಂದೇ ಒಂದು ವಿಚಾರ, ಕೆಲಸದಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಇಟ್ಟು ಕೆಲಸ ಮಾಡಿದ್ದೆ ಅದರಲ್ಲಿ ಖಂಡಿತವಾಗಿ ಭಾಳ ವಿಶೇಷತೆ ಇರುತ್ತೆ. ನೀಚ ಭಂಗ ರಾಜಯೋಗವಾಗಿ ಅಭಿವೃದ್ಧಿಯನ್ನು ಕೊಡುತ್ತೆ. ದಶಮದಲ್ಲಿ ಶುಕ್ರ, ಏನೇ ಕೆಲಸ ಮಾಡಿದ್ರೂ ಒಪ್ಪಲ್ಲ, ಮ್ಯಾಕ್ಸಿಮಮ್ ಒಪ್ತಾ ಇರಲ್ಲ. ಕೆಲಸ ಹುಡುಕ್ತಾ ಇದ್ದೆ, ಕೆಲಸ ಸಿಗ್ತಾ ಇಲ್ಲ, ಲಾಭದ ಕೊರತೆ, ನಿಧಾನಕ್ಕೆ ಸ್ವಲ್ಪ 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 ಅಭಿವೃದ್ಧಿ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ವಿದೇಶ ಪ್ರಯಾಣಗಳು ಸಾಧ್ಯತೆಗಳು ಬರ್ತಕ್ಕಂಥದ್ದಿರುತ್ತೆ. ಹಾಗೆ ಪೂರ್ವಾಷಾಢ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಮುಂದೆ ಒಂದು ಏನಪ್ಪ ಅಂದರೆ 15 ಆದ ನಂತರ ಸ್ವಲ್ಪ ಎಲ್ಲವೂ ಶುಭಕ್ಕೆ ಬರುತ್ತೆ, ಮ್ಯಾಕ್ಸಿಮಮ್ ಶುಭವಾಗುತ್ತೆ. ಭೂಮಿ ಕಾರ್ಯಗಳಲ್ಲಿ ಹಾಗೆ ವಿದ್ಯಾರ್ಥಿ ವಿಚಾರಗಳಲ್ಲೂ ಕೂಡ ಮಧ್ಯಭಾಗದಿಂದ ಎಲ್ಲ ಉತ್ತಮವಾಗ್ತಾ ಬರುತ್ತೆ. ಆರೋಗ್ಯದ ವಿಚಾರದಲ್ಲಿ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥ ಅಗತ್ಯ. ವೈವಾಹಿಕ ಜೀವನ ಒಂದು ಸಾಧಾರಣ ರೀತಿಯಲ್ಲಿ ನಡೆಯುತ್ತೆ. ವ್ಯಾಪಾರ ವಹಿವಾಟುಗಳು ಕೂಡ ಒಂದು ತಕ್ಕ ಮಟ್ಟಿಗೆ ಇರತಕ್ಕಂಥ ಸಾಧಾರಣವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಹಾಗೆಯೇ ಉತ್ತರಾಷಾಢ ನಕ್ಷತ್ರ ಹೇಗಿರುತ್ತೆ, ಮೊದಲ ಭಾಗದಲ್ಲೇ ಸ್ವಲ್ಪ ಫೈರಿ ನೇಚರನ್ನೇ ಇಟ್ಕೊಂಡು ಬಂದುಬಿಟ್ಟಿರ್ತಾರೆ ಆಗಸ್ಟಲ್ಲಿ. ರೈಟ್, ನಾನು ಹೇಳ್ದಂಗೆ ಕೇಳಬೇಕಾಯ್ತು, ನನ್ನಿಂದ ಆಗಲಿಲ್ಲ, ಯಾಕಾಗಲಿಲ್ಲ, ತಂದೆ ಮೇಲೂ ಎಗರಾಡ್ತಾರೆ, ಎಲ್ಲರ ಮೇಲೂ ಎಗರಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಧನುರಾಶಿ ಉತ್ತರಾಷಾಢ ನಕ್ಷತ್ರದಲ್ಲಿರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆ ಅಷ್ಟು ಉತ್ತಮವಾಗಿರಲ್ಲ, ಚೆನ್ನಾಗಿರುತ್ತೆ. ಆಫ್ಟರ್ ದಟ್ 15 ಆದ ಮೇಲೆ ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿ ಆಗ್ತಕ್ಕಂಥದ್ದು ಇರ್ತದೆ. ಕುಟುಂಬ ಸಮಸ್ಯೆಗಳು ಆಗಿದ್ದಾಗೆ ಬರ್ತದೆ, ಅದು ಉಪಶಮನವಾಗುತ್ತೆ, ಮತ್ತೆ ಉಲ್ಬಣವಾಗ್ತದೆ. ಇದೇ ರೀತಿಯಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿ ವರ್ಗದವ್ರಿಗೆ ಸ್ವಲ್ಪ ಮಧ್ಯಭಾಗದಿಂದ ಕೊಂಚ ಉತ್ತಮವಾಗ್ತಕ್ಕಂಥದ್ದು ನಾವು ತೋರಿಸ್ಬೋದು. ತಂದೆಯೊಟ್ಟಿಗಿನ ವಾಗ್ವಾದಗಳನ್ನು ನೀವು ತಪ್ಪಿಸ್ಬೇಕಾಗುತ್ತೆ ಉತ್ತರಾಷಾಢದ ನಕ್ಷತ್ರದಲ್ಲಿರ್ತಕ್ಕಂಥವ್ರು. ಅದೇ ರೀತಿಯಾಗಿ ಉತ್ತರಾಷಾಢ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ಧನುರಾಶಿಯವರು ಸ್ವಲ್ಪ ನಾವು ತಮ್ಮ ರೆಕಾರ್ಡ್ಸೋ ಮತ್ತೊಂದು ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗ್ತದೆ. ಸರಿಯಾದಂಥ ಮಾಹಿತಿಗಳನ್ನು ತಿಳ್ಕೊಂಡು ಮುಂದುವರಿತಕ್ಕಂಥದ್ದು ಮುಖ್ಯವಾಗುತ್ತೆ. ಸೊ ಧನುರಾಶಿ ಉತ್ತರಾಷಾಢ ನಕ್ಷತ್ರದಲ್ಲಿರ್ತಕ್ಕಂಥವ್ರು ದುಡುಗಿನ ಸ್ವಭಾವವನ್ನು ಕಡಿಮೆ ಮಾಡಬೇಕು. ಫ್ಯಾಮಿಲಿಯ ಮೇಲೆ ಸ್ವಲ್ಪ ಕಾಳಜಿಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಸಾಧ್ಯವಾದಷ್ಟು ಕೂಡ ಉತ್ತರಾಷಾಢ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಶಿವನ ಆರಾಧನೆಯನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇಲ್ಲ ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಸ್ವಲ್ಪ ಶುಭತ್ವ ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಶಿವನ ಆರಾಧನೆ ಭಾಳ ವಿಶೇಷತೆಯನ್ನು ಕೊಡುತ್ತೆ. ಸೊ ಉತ್ತರಾಷಾಢ ನಕ್ಷತ್ರ ಧನುರಾಶಿಯಲ್ಲಿರ್ತಕ್ಕಂಥವ್ರು ಆಗಾಗ್ಗೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು, ಬೆಳಗ್ಗೆ ಮುಂದೆ ಸೂರ್ಯನಿಗೆ ಉದಯವಾದ ನಂತರ ಖಂಡಿತವಾಗಿ ಒಂದು ಸ್ಟ್ರಾಟಜಿ, ಒಂದು ಸಮಾಂತರವಾಗಿರ್ತಕ್ಕಂಥ ಜೀವನ ಈ ತಿಂಗಳು ಬರುತ್ತೆ. ದುಡುಕಿನ ನಿರ್ಧಾರಗಳನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಅವಶ್ಯಕ. ಲೇಜಿನೆಸ್ಸನ್ನು ಕಡಿಮೆ ಮಾಡಿ. ಖಂಡಿತವಾಗಿ ಆಗಸ್ಟ್ ಮಾಸ ನಿಮಗೆ ಉಜ್ವಲವಾಗ್ತಕ್ಕಂಥದ್ದು ಇರುತ್ತೆ, ಒಳ್ಳೆದು ಕೂಡ ಆಗುತ್ತೆ. ಶಿವನ ಆರಾಧನೆ ಉತ್ತರಾಷಾಢ ನಕ್ಷತ್ರ. ಓವರಾಲ್ ಧನು ರಾಶಿ ವಿದ್ಯಾಭ್ಯಾಸ ಕಾನ್ಸಂಟ್ರೇಷನ್ ಮಾಡಿ, ಭೂಮಿಯ ವಿಚಾರದಲ್ಲಿ ಕಾನ್ಸಂಟ್ರೇಷನ್ ಮಾಡಿ. ಹಾಗೆ ಮನೆ ನಿರ್ಮಾಣ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಡಿಲೇ ಆಗುತ್ತೆ. ಆಫ್ಟರ್ ದಟ್ 15 ಗುಡ್ ಆಗುತ್ತೆ. ಹಣಕಾಸು ವಹಿವಾಟುಗಳು ತಕ್ಕ ಮಟ್ಟಿಗೆ ನಡೀತದೆ, ಅಂತ ಪವರ್ಫುಲ್ ಆಗಿರಲ್ಲ. ಆಫ್ಟರ್ 15 ಆದ ನಂತರ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣವಾಗುತ್ತೆ. ಆಗ ಎಲ್ಲ ಶುಭ ಕಾಲಗಳು ಬರ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.